ಬಾಲಿವುಡ್ ದಂತಕತೆ ಧರ್ಮೇಂದ್ರ ಅವರು ಇನ್ನೆಲ್ಲ 6 ದಶಕಗಳ ಕಾಲ 300ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ನಟಿಸಿ ಸೈ ಅನ್ನಿಸಿಕೊಂಡಂತಹ ನಟ, ಹಿಂದಿ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದಂತಹ ಸೂಪರ್ ಸ್ಟಾರ್ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿದ್ದಂತಹ ಧರ್ಮೇಂದ್ರ ಅವರು ನಟ, ನಿರ್ಮಾಪಕ ಮತ್ತು ಇದರ ಜೊತೆಗೆ ಅವರು ರಾಜಕಾರಣಿಯಾಗಿಯೂ ಕೂಡ ಖ್ಯಾತಿಯನ್ನು ಹೊಂದಿದ್ರು. ಲೋಕಸಭಾ ಸದಸ್ಯರಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಹಿರಿಯ ನಟ ಮತ್ತು ಹಿರಿಯ ನಟಿ ಹೇಮಾ ಮಾಲಿನಿ ಪತ್ನಿ ಧರ್ಮೇಂದ್ರ ಮಕ್ಕಳಾದ ಸನ್ನಿ ಡಿಯೋಲ್, ಬಾಬಿ ಡಿಯೋಲ್ ಇದೇ ವರ್ಷಾಂತ್ಯಕ್ಕೆ ತೆರೆಗೆ ಬರ್ತಾ ಇದೆ. ಒಂದು ಸಿನಿಮಾ 21 ಚಿತ್ರದಲ್ಲಿ ಧರ್ಮೇಂದ್ರ ಅವರು ನಟಿಸಿದ್ದಾರೆ. ಅದು ಅವರ ಕೊನೆಯ ಸಿನಿಮಾ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 1971ರ ಇಂಡೋ ಪಾಕ್ ವಾರ್ ಕುರಿತ ಬಯೋಪಿಕ್ 21 ಈ ಸಿನಿಮಾ. ಸೊ ಹಾಗಾಗಿ 1960ರಿಂದ ಸತತವಾಗಿ ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಹಿರಿ ಜೀವ 70-80ರ ದಶಕಗಳಲ್ಲಿ ವರ್ಷಕ್ಕೆ 7ರಿಂದ 9 ಬ್ಲಾಕ್ ಬಸ್ಟರ್ ಹಿಟ್ಸನ್ನು ನೀಡಿದಂತಹ ಧರ್ಮೇಂದ್ರ ಅವರು ನೋಡಿ, ಆ ಕಾಲದಲ್ಲಿಯೇ ಅವರು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ನೀಡ್ತಾರೆ ಅಂತಂದರೆ ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಿಲ್ಲ ಅವರ ಡೆಡಿಕೇಶನ್ ಯಾವ ಮಟ್ಟಿಗೆ ಇತ್ತು ಆ ಸಂದರ್ಭದಲ್ಲಿ ಅಂತ ಹೇಳಿ. ಈ ಬಾಲಿವುಡ್ ಅಂಗಳದ ಮೋಸ್ಟ್ ಹ್ಯಾಂಡ್ಸಮ್ ಮತ್ತು ಸ್ಟೈಲಿಶ್ ಆ್ಯಕ್ಟರ್ ಕೂಡ ಹೌದು. ಬಾಲಿವುಡ್ನ ಹೇಮ್ಯಾನ್ ಅಂತಲೇ ಖ್ಯಾತಿಯನ್ನು ಪಡೆದುಕೊಂಡಿದ್ದಂತಹ ಧರ್ಮೇಂದ್ರ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಧರ್ಮೇಂದ್ರ ನೋಡಿ, ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಕೂಡ ಅವರು ಕಳೆದ ವಾರ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಲೆಜೆಂಡ್, ಶೋಲೆ, ಚುಪ್ಕೆ, ಫೂಲ್ ಔರ್ ಪತ್ಥರ್ ಸೇರಿದಂತೆ ನೂರಾರು ಹಿಟ್ ಸಿನಿಮಾಗಳನ್ನು ನೀಡಿರುವಂತಹ ಸರದಾರ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಈ ಒಂದು ನಟನೆಯನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. 2 ಮದುವೆಯಾಗಿದ್ದಾರೆ. 2 ಮದುವೆಯಾಗಿ 6 ಮಕ್ಕಳು ಕೂಡ ಇದ್ದಾರೆ. ಮತ್ತು ಮೊದಲ ಪತ್ನಿಯ ಜೊತೆಗೆ ಅವರು ಮಾತನಾಡಿ 2ನೇ ಮದುವೆ ಆಗೋದಕ್ಕೆ ಅವರು ಆಗಿನ ಸಂದರ್ಭದಲ್ಲಿಯೇ ಪರ್ಮಿಷನನ್ನು ತೆಗೆದುಕೊಂಡಿದ್ದಂತಹ ಮಹಾನ್ ವ್ಯಕ್ತಿ ಕೂಡ ಹೌದು.